ಜೀವನ ಶಿಸ್ತುಬದ್ಧ ರಾಜಕೀಯ ಜೀವನ ಎಲ್ಲವೂ ಕೂಡ ಅಳವಡಿಸಿಕೊಂಡಂತ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಇವತ್ತು ನಡೆಯಲಿದೆ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಎಸ್.ಎಂ.ಕೆ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಎಸ್.ಎಂ.ಕೆ ಅಂತ್ಯಕ್ರಿಯೆ ನೆರವೇರಲಿದೆ. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನ ಆರಂಭವಾಗಿದೆ. 15ಕ್ಕೂ ಹೆಚ್ಚು ವೈದಿಕರಿಂದ ಅಂತ್ಯಕ್ರಿಯೆ ಪೂಜಾ ಕಾರ್ಯ ಈಗ ನಡೀತಾ ಇರೋದು. ಸೊ ಅದಕ್ಕೆ ತಯಾರಿಯನ್ನಂತೂ ಈಗ ಸೋಮನಹಳ್ಳಿಯಲ್ಲಿ ಮಾಡ್ಕೊಂಡಿದ್ದಾರೆ. ಚನ್ನಪಟ್ಟಣ ಟು ಈಗ ಸೋಮನಹಳ್ಳಿಯವರೆಗೂ ಕೂಡ ಅಂತಿಮ ಯಾತ್ರೆ ನಡೀತಾ ಇರೋದು. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಅಲ್ಲಲ್ಲಿ ಸಾರ್ವಜನಿಕರು ಬಂದು ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ. ಇನ್ನೇನು 1 ಗಂಟೆ ಅಷ್ಟೊತ್ತಿಗೆ ತಲುಪುತ್ತೆ ಸೋಮನಹಳ್ಳಿಯನ್ನು. ಚನ್ನಪಟ್ಟಣ ಈಗ ದಾಟ್ಕೊಂಡು ಮುಂದೆ ಸಾಗಿದೆ. ಸೊ ಹಾಗಾಗಿ ಈಗ ಸಮಯ 1 ಗಂಟೆ 20 ನಿಮಿಷ ಆಗಿದೆ. ಇನ್ನೂ ಅರ್ಧ ಗಂಟೆ 3/4 ಗಂಟೆ ಅಷ್ಟೊತ್ತಿಗೆ ಅದು ಹೋಗಿ ತಲುಪುತ್ತೆ ಅಂತಿಮ ಯಾತ್ರೆ. ಮೊಮ್ಮಗ ಅಮರ್ತ್ಯ ಸಿದ್ಧಾರ್ಥ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿದ್ದಾರೆ. ಕಾರಣ ಎಸ್.ಎಂ. ಕೃಷ್ಣ ಅವರಿಗೆ 2 ಹೆಣ್ಣುಮಕ್ಕಳು. ಸೊ ಹಾಗಾಗಿ ಮೊಮ್ಮಗ ಅಮರ್ತ್ಯ ಸಿದ್ಧಾರ್ಥ ಈ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿದ್ದಾರೆ. ಅಂತಿಮ ವಿಧಿವಿಧಾನಗಳೇನೇನಿದ್ದಾವೆ ಎಲ್ಲವನ್ನೂ ಕೂಡ ಅವರೇ ನೆರವೇರಿಸಲಿದ್ದಾರೆ. ಅದಕ್ಕೆ ಭಾನುಪ್ರಕಾಶ್ ಶರ್ಮಾ ಅವರು ಆ ವಿಧಿವಿಧಾನಗಳನ್ನು ಅಮರ್ತ್ಯ ಸಿದ್ಧಾರ್ಥ ಅವರ ಕೈಯಿಂದ ನೆರವೇರಿಸಲಿದ್ದಾರೆ. ಸೊ ಈ ಜಾಗ ಕೂಡ ಈಗ ಅಂತ್ಯಕ್ರಿಯೆಗೆ ಮಾಡೋದಕ್ಕೆಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತಹ ಜಾಗ ಸೋಮನಹಳ್ಳಿಯಲ್ಲಿ. ಚನ್ನಪಟ್ಟಣದಿಂದ ಈಗ ಚಿರಶಾಂತಿ ವಾಹನ ಅಲ್ಲಿಂದ ಹೊರಟಿರುವಂಥದ್ದು. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಎಲ್ಲ ಕಡೆಯೂ ಕೂಡ ರಸ್ತೆ ಇಕ್ಕೆಲೆಗಳಲ್ಲೂ ಕೂಡ ಜನ ಹೂವಿನ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಒಂದು ಅಂತಿಮವಾದಂಥ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಸೋಮನಹಳ್ಳಿ ನಡೀತಾ ಇರುವಂತಹ ವಿಧಿವಿಧಾನಗಳು ಈಗಾಗಲೇ ಆರಂಭವಾಗಿದೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರ ಅವರ ಸ್ವಗ್ರಾಮವಾದಂತ ಮದ್ದೂರಿನ ಸೋಮನಹಳ್ಳಿಗೆ ಬರ್ತಾ ಇದೆ. ಈಗಾಗಲೇ ದಾರಿಯುದ್ದಕ್ಕೂ ಸಹಿತ ಅವರ ಅನೇಕ ಜನ ರಾಜಕೀಯ ಶಿಷ್ಯರು, ಭಕ್ತಾದಿಗಳು ಅವರನ್ನ ತಮ್ಮ ಮನೆಯ ಮಗ ಮತ್ತೆ ತಂದೆ ಅಂತ ತಿಳಿದುಕೊಂಡವರೆಲ್ಲ ದಾರಿ ಉದ್ದಕ್ಕೂ ಪುಷ್ಪಾರ್ಚನೆಗಳನ್ನು ಮಾಡಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಪಾರ್ಥಿವ ಶರೀರವನ್ನ ಪ್ರತಿ ಸರ್ಕಲ್ಗಳಲ್ಲೂ ಪ್ರತಿ ಊರುಗಳಲ್ಲೂ ಪುಷ್ಪಾರ್ಚನೆ ಮುಖಾಂತರವಾಗಿ ಶ್ರದ್ಧಾಂಜಲಿ ಸಭೆಗಳನ್ನು ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಅದು ಸ್ವಗ್ರಾಮಕ್ಕೆ ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದೆ. ಇಲ್ಲಾಗಲೇ ಅನೇಕ ಜನ ಸಹಸ್ರಾರು ಮಂದಿ ಅವರ ದರ್ಶನವನ್ನು ಮಾಡಲು ಕಾಯ್ತಾ ಇದ್ದಾರೆ. ಆ ಒಂದು ಗ್ರಾಮದಲ್ಲಿ ನಾವು ವಿಶೇಷವಾಗಿ ಅವರಿಗೆ ಆಧ್ಯಾತ್ಮಿಕ ರೀತಿಯಲ್ಲಿ ಸನಾತನ ಹಿಂದೂ ಧರ್ಮದ ಸಂಪ್ರದಾಯದಂತೆ ಅಂದರೆ ಅಗ್ನಿ ಸಂಸ್ಕಾರ, ಮನುಷ್ಯನ ದೇಹವನ್ನು ಹಿಂದೂ ಧರ್ಮದಲ್ಲಿ 5 ವಿಧವಾಗಿ ಸಂಸ್ಕಾರ ಮಾಡ್ತಾರೆ. ಒಂದು ಪೃಥ್ವಿ, ಆಪಹ, ತೇಜಸ್ಸು, ವಾಯು, ಆಕಾಶ. ಪೃಥ್ವಿ ಅಂದರೆ ನೆಲದಲ್ಲಿ ಹೂಳುವ ಸಂಪ್ರದಾಯ ಇರುತ್ತೆ, ಅವನನ್ನು ಸಮಾಧಿ ಮಾಡ್ತಾರೆ. ಜಲದಲ್ಲಿ ನೀರಲ್ಲಿ ಸನ್ಯಾಸಿಗಳನ್ನು ಸಾಧರಣ ಬಿಡುವಂತಹದ್ದು, ನೀರಿನಲ್ಲಿ ಸಮಾಧಿ ಮಾಡ್ತಾರೆ. ನಂತರ ಆಕಾಶದಲ್ಲಿ ಇಡತಕ್ಕಂತಹದ್ದು. ಇನ್ನು ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರಲಿದೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಸೊ ಅಲ್ಲಿ ನೋಡ್ತಾ ಇದ್ದೀರಾ, ಕೊನೆಯದಾಗಿ ಅವರಿಗೆ ಸಲ್ಲಬೇಕಾಗಿರುವಂಥದ್ದು ಏನು ಸಲ್ಲಬೇಕು ಅದನ್ನೆಲ್ಲ ಸಲ್ಲಿಸುವಂಥ ಕೆಲಸವನ್ನು ಅವರ ಅಭಿಮಾನಿಗಳು ಕೂಡ ಮಾಡ್ತಾ ಇದ್ದಾರೆ. ಸಾರ್ವಜನಿಕರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅದಕ್ಕೆ ತಯಾರಿ ನಡೀತಾ ಇದೆ ಸೋಮನಹಳ್ಳಿಯಲ್ಲಿ. ಸೊ ಸೋಮನಹಳ್ಳಿಯ ಕಾಫಿ ಡೇ ಆವರಣದಲ್ಲಿ ಅಂತ್ಯ ಸಂಸ್ಕಾರನ ವಿವರಿಸಕ್ಕೆ ಅಲ್ಲಿ ನೋಡ್ತಾ ಇದ್ದೀರ ದೃಶ್ಯಾವಳಿಗಳನ್ನು. ಸೊ ಇದು ಒಕ್ಕಲಿಗ ಸಂಪ್ರದಾಯದಲ್ಲಿ ಕೊನೆಯದಾಗಿ ಅಂತಿಮ ವಿಧಿವಿಧಾನ ನೆರವೇರಿಸೋಕೆ ಏನೆಲ್ಲ ತಯಾರಿ ಮಾಡಿಕೊಳ್ಬೇಕು ಅದನ್ನು ಅಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಮೊಮ್ಮಗ ಅಮರ್ತ್ಯ ಸಿದ್ಧಾರ್ಥ ಅವರಿಂದ ಅಗ್ನಿಸ್ಪರ್ಶ ನಡೆಯಲಿದೆ. ಸೊ ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಅವರ ಸಂಪ್ರದಾಯದಲ್ಲಿ ಅದಕ್ಕೆ ಏನಂತಾರೆ ನೋಡಬೇಕು, ಅದನ್ನು ತಗೊಳ್ತಾರೆ. ಅದರ ಮೂಲಕವಾಗಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರಂತೆ. ಸೊ ಈಗ ಚನ್ನಪಟ್ಟಣ ದಾಟಿ ಮುಂದೆ ಸಾಗ್ತಾ ಇದೆ ಸೋಮನಹಳ್ಳಿ ಹತ್ರ. ಸೋಮನಹಳ್ಳಿ ತಲುಪಿದ ನಂತರ ಮುಖ್ಯಮಂತ್ರಿಗಳು ಕೂಡ ಈಗ ಚಾಮರಾಜನಗರದಿಂದ ಹೊರಟಿದ್ದಾರೆ. ಅವರು ಕೂಡ ತಲುಪಕ್ಕೆ ಇನ್ನು 1 ಗಂಟೆ ಬೇಕು ಅಂತಿದ್ದಾರೆ. ಅಂದರೆ 2:30 ಸಮಯದಲ್ಲಿ ಅವರು ಹೋಗಿ ತಲುಪ್ತಾರೆ. ಸೊ ಇಲ್ಲಿ ಸಾಕಷ್ಟು ಜನ ಮದ್ದೂರಿಗೆ ಹೋದ ನಂತರ ಅಲ್ಲಿ ಇನ್ನೊಂದಿಷ್ಟು ಜನ ನಿಂತ್ಕೊಂಡಿದ್ದಾರೆ ದರ್ಶನವನ್ನು ಮಾಡ್ಕೊಳ್ಳೋಕ್ಕೆ. ಮದ್ದೂರಿನಲ್ಲೇ 1-1:30-2 ಗಂಟೆ ಬೇಕಾಗುತ್ತೆ ಸಾರ್ವಜನಿಕರೆಲ್ಲ ದರ್ಶನ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಆ ಸಮಯವೂ ಕೂಡ ನೋಡ್ಕೊಳ್ಬೇಕು. ಅಮರ್ತ್ಯ ಸಿದ್ಧಾರ್ಥಿಗೆಲ್ಲ ಅವರು ಕೂಡ ಏನೆಲ್ಲ ಆಗಬೇಕು ಏನಿಲ್ಲ ವ್ಯವಸ್ಥೆ ಎಲ್ಲವೂ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿದೆ. ಯಾಕಂದರೆ ಅವ್ರಿಗೆ ಕೊಡಬೇಕಾಗಿರುವಂಥ ಎಲ್ಲ ಗೌರವವನ್ನು ಕೊಡಬೇಕು. ಅವ್ರು ಕೊಟ್ಟಂಥ ಕೊಡುಗೆಗಳು ಅಪಾರ ಇದೆ. ಹಾಗಾಗಿ
ಈ ರೀತಿಯಾಗಿ ನೆನಪು ಮಾಡ್ಕೊಳ್ಬೇಕು ಅಂತಂದರೆ ಈಗಿರುವಂಥ ರಾಜಕಾರಣಿಗಳು ನಿಮ್ಮ ಕ್ಷೇತ್ರಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ.